ಹಾಯ್ ಗೆಳೆಯರೇ, ನಾನಿಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದ ದೇವಸ್ಥಾನ. ಇದು ತುಳಜಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಬರ್ತದೆ. ಆ ತುಳಜಾಪುರ ಇನ್ನೇನು 10 ಕಿಲೋಮೀಟ್ರ್ ಉಳಿತದೆ, ಆವಾಗ ಇದು ದೇವಾಲಯ ಬರ್ತದೆ. ಇಲ್ಲಿ 1108 ಲಿಂಗಗಳನ್ನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ. ಸೊ ಇವತ್ತು ಯಾರೆಲ್ಲ ಈ 1108 ಲಿಂಗಗಳನ್ನ ದರ್ಶನ ಮಾಡ್ತಾಯಿದ್ದೀರಿ, ನಿಜವಾಗಲೂ ನೀವು ಒಂದು ಸೌಭಾಗ್ಯನೇ ಅನ್ಬೋದು. ಯಾಕಂದರೆ ಇಲ್ಲಿ ಮಾತಾಜಿಯವರು ಈ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಅವರು 10 ಎಕರೆ ದಾನವನ್ನು ಮಾಡಿದ್ದಾರೆ. ಸ್ವತಃ ಅವರು ಏನದ ಈಗ ಅವ್ರದ್ದು ಆಸ್ತಿ ಇರ್ತಕ್ಕಂಥದ್ದು ಯಾರೋ ₹1 ಸುದ್ದಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ಒಂದು 4-10 ಕೋಟಿ ಅಂತ ಬೆಲೆ ಬಾಳೋಂಥ ಆಸ್ತಿಯನ್ನು ದೇವರಿಗೆ ಅರ್ಪಿಸಿದ್ದಾರೆ ಅವರು. ಇಲ್ಲಿ ಮಾತಾಜಿಯವರು ಕಾಣಿಸ್ತಾ ಇರ್ಬೋದು ನಿಮಗೆ. ಇದೇ ಮಾತಾಜಿಯವರು ಇದು ಮಕ್ಕಳು ಹಂಚಿದ್ದಾರೆ. ಪ್ರತಿಯೊಂದು ನೀವು ಲಿಂಗಗಳನ್ನು ನಾನು ದರ್ಶನ ಮಾಡ್ತೀನಿ ನೋಡಿಸ್ರಿ. ನೋಡಿ, ಪ್ರತಿಯೊಂದು ಇದೇ ಥರ 1108 ಲಿಂಗಗಳು ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದು ಲಿಂಗ ಬಂದಕ್ಕರೆ ಇಲ್ಲಿ ಪ್ರತಿಯೊಂದು ಸಲ ಒಂದು ಲಿಂಗಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ದರ್ಶನವನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಈಡೇರಿಕೆಗಳು ಇರ್ಬೋದು, ನಿಮ್ಮದು ಯಾವುದೇ ಒಂದು ಕೆಲಸಗಳನ್ನು ಆಗಬೇಕಾದ್ರೆ ಲಿಂಗ ದರ್ಶನವನ್ನು ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಲಿಂಗ ದರ್ಶನವನ್ನು ತಗೋರಿ ಅಂತ ಹೇಳ್ತೀನಿ. ಲಿಂಗ ದರ್ಶನವನ್ನು ನೋಡಿರಿ. 1108 ಲಿಂಗಗಳ ಒಂದು ದರ್ಶನವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಲಿಂಗದ ಒಂದು ದರ್ಶನವನ್ನು ಪಡೆಯಿರಿ. ನೋಡ್ತಾ ಇರ್ಬೋದು ಯಾವ ಥರ ಅಂತ 1101 ಲಿಂಗನ ದರ್ಶನ ತಗೊಳ್ಳೋದೊಂದು ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ಈ ಒಂದು ದರ್ಶನವನ್ನು ತಗೊಳ್ತಾ ಇರೋದು ಭಾಳ ನಾವೊಂದು ಅದೃಷ್ಟ ಮಾಡಿದ್ದೇವೆ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಓಂ ನಮಃ ಶಿವಾಯ ಅಂತೇಳಿ ಕಮೆಂಟ್ ಮಾಡಬೇಕು. ನಾವು ಪ್ರತಿಯೊಂದು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಆ ದೇವರು ನಮಗೆ ಒಂದು ದೇವರ ಆಶೀರ್ವಾದ ತೊಗೊಂಡು ನಾವು ಮಾಡಬೇಕು. ಸೊ ಇವತ್ತು ಈ ಒಂದು ಹೊಸ ವರ್ಷದಿಂದ ನಾವು ಸಂಕ್ರಮಣದಿಂದ ನಮಗೆ 1108 ಲಿಂಗಗಳನ್ನು ನಾವು ಪ್ರದಕ್ಷಿಣೆ ಮಾಡ್ತಾಯಿದ್ವಿ. 1108 ಲಿಂಗಗಳಿಗೆ ನಾವೇನಾದರೂ ನಮಸ್ಕರಿಸುತ್ತಾ ಆಶೀರ್ವಾದವನ್ನು ಪಡಿತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು 1108 ಲಿಂಗಗಳ ನೋಡಿ. ನೋಡ್ತಾ ಇದ್ದೀವಿ. ಇದೇ ಥರ ಇನ್ನೂ ಇದ್ದಾವೆ. ದರ್ಶನವನ್ನು ನೀವು ಮಾಡಿರಿ. ಯಾಕಾದರೆ ನಾನು ವಿಡಿಯೋವನ್ನು ಸ್ಪೀಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಈ ಕಡೆ ಲೈನು, ಇವಾಗ ಆ ಕಡೆ ಲೈನಿಂದ ನಿಮ್ಗೆ ಲಿಂಗಗಳ ದರ್ಶನ ಮಾಡೋದು ಬಂದಿದೆ. ಇವಾಗ ಒಳಗಡೆಯಿಂದ ಈ ಲೈನಲ್ಲಿ ಕೂಡ ದರ್ಶನವನ್ನು ಮಾಡ್ಬೋದು. ಇಲ್ಲಿ ವಿಭೂತಿ ಹಚ್ಕೊಳ್ಳೋದ್ರ ಮುಖಾಂತರ ನಾವನ್ನು ದರ್ಶನವನ್ನು ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾಗದೇವತೆ, ನ್ಯೂ ಡಿಯರ್. ಇಲ್ಲಿ ಶ್ರೀಮತಿ ಪಾರ್ವತಿ ಅವರ ಒಂದು ಇದರಿಂದ ಗೋಡನ್ನು ನೀವು ಕಾಣಿಸ್ತಾ ಇದೆ ನೋಡ್ಬೋದು. ಪ್ರತಿಯೊಬ್ಬರು ಭಕ್ತಾದಿಗಳು ಇಲ್ಲಿ ಬಂದು ಯಾರೆಲ್ಲ ತುಳಜಾಪುರಕ್ಕೆ ಹೋಗ್ತಾ ಇದ್ದೀರಾ, ಇದು ತುಳಜಾಪುರ ಇನ್ನೇನು 10 ಕಿಲೋಮೀಟ್ರ್ ಉಳಿದಿದೆ ಅನ್ನೋದಷ್ಟರಲ್ಲಿ ನೀವು ಹೋಗಬೇಕಾದ್ರೆ ಎಡಗಡೆ ಸೈಡ್ ಸಿಗುತ್ತೆ ಈ ಗುಡಿ. ಇಲ್ಲೇ ನೀವು ಒಂದು ಆಶೀರ್ವಾದ ಪಡ್ಕೊಂಡು ಹೋಗಬೇಕು. ಆ ಲಿಂಗಿಗೆ ಏನಾದ್ರು ನೀವು ಲಿಂಗಗಳಿಗೆ ನೀವು ನೋಡ್ಲಿಕ್ಕೆ ಸಿಗ್ತದೆ. 1108 ಲಿಂಗಗಳು ನಿಮಗೆ ನೋಡ್ಲಿಕ್ಕೆ ಏನದ ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಲಿಂಗಗಳು. ಇಲ್ಲಿ ಮೇನ್ ದೊಡ್ಡ ಲಿಂಗ. ಇಲ್ಲಿ ಯಾವುದೇ ಥರ ಏನೇ ನೀವು ಬೇಡ್ಕೊಂಡ್ರೂ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಲಭಿಸ್ತಾವೆ. ಇಲ್ಲಿ ಸರ್ಪಗಳು 5 ಹೆಡೆಯ ಸರ್ಪಗಳನ್ನು ಬಂದು ಕೂಡ ವಾಸ ಮಾಡಿ ಹೋಗಿದ್ದಾವಂತ ಮಾತಾಜಿಯವರು ನಮ್ಗೆ ಹೇಳಿದ್ದಾರೆ. ಅದು ಎಲ್ಲೆಲ್ಲೆಲ್ಲ ಬಂದಿದ್ದಾವೆ ಅನ್ನೋದು ಸದ್ಯಕ್ಕೆ ಇಲ್ಲೆಲ್ಲ ಪ್ರತಿಯೊಂದು ನೀವು ನೋಡ್ತಿರ್ಬೋದು. ವಿಡಿಯೋದಲ್ಲೆಲ್ಲ 5 ತಲೆಯ ಸರ್ಪವನ್ನು ತಿರುಗಾಡಿದ ಜಾಗವನ್ನು ನೀವು ನೋಡ್ಬೋದು.
ಇಲ್ಲಿ ಪ್ರತಿಯೊಂದು ಏನದ ಈ ಭಕ್ತಿಯಿಂದ ಏನದ ನೀವು ನಮಸ್ಕಾರ ಮಾಡಿದರೆ ನೀವು ಅಂದ್ಕೊಂಡಂಥ ಕೆಲಸ ಲಭಿಸ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.